ಈಗ ನಮಗೆ ಜೀವನದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗಬೇಕಾದ್ರೆ ಅದರ ಸೂಚನೆಗಳು ಹಸ್ತದ ಮೇಲೆ ಸಾಮಾನ್ಯವಾಗಿ ನಾವು ಹಸ್ತದ ರೇಖೆಗಳನ್ನು ನೋಡಿ ಅಥವಾ ಚಿಹ್ನೆಗಳನ್ನು ನೋಡಿ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ಬರಲಿದೆ ಎಂಬುದನ್ನು ತಿಳಿಯುತ್ತೇವೆ. ಅದರಂಗೆ ವಿ ಚಿಹ್ನೆ, ವೈ ಚಿಹ್ನೆ, ತ್ರಿಶೂಲ ಚಿಹ್ನೆ ಅಥವಾ ಇನ್ಯಾವುದಾದ್ರೂ ರೀತಿಯಲ್ಲಿ ಚಿಹ್ನೆಗಳಿದ್ದರೆ ಆ ರೇಖೆ ಆ ರೀತಿಯಲ್ಲಿ ಬದಲಾವಣೆ ಆಗಿದ್ದರೆ, ಶಾಖೆಗಳಾಗಿ ತಿರುಗಿದ್ದರೆ ಅದರಿಂದ ಬರುವಂತಹ ಫಲಗಳೇನು? ಕೆಲವರ ಕೈಯಲ್ಲಿ ಎಂ ಚಿಹ್ನೆ ಇರುವುದು, ಅದರಿಂದ ಫಲವೇನು ಅಂತ ಅದನ್ನೆಲ್ಲ ನಾವು ತಿಳ್ಕೊಂಡಿದ್ದೇವೆ. ಆದರೆ ಯಾವ ಕಡೆ ವೈ ಚಿಹ್ನೆ ಬಂದಾಗ ಏನಾಗುತ್ತದೆ ಎಂಬುದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಈ ವೈ ಮತ್ತು ಎಂ ಚಿಹ್ನೆಗಳು, ಅಕ್ಷರಗಳು ಅಂದರೆ ಇಂಗ್ಲಿಷ್ನ ಅಕ್ಷರಗಳ ಚಿಹ್ನೆಗಳ ಬಗ್ಗೆ ಹಿಂದಿನ ನಮ್ಮ ಹಸ್ತರೇಖಾಶಾಸ್ತ್ರದಲ್ಲಿ ಇರಲಿಲ್ಲ. ಯಾಕಂದರೆ ನಮ್ಮದು ಇಂಗ್ಲಿಷ್ನವರು ಈ ಕಡೆ ಬರೋದಕ್ಕಿಂತ ಮೊದಲೇ ಎಷ್ಟೋ ವರ್ಷಗಳ ಹಿಂದೆ ನಮ್ಮಲ್ಲಿ ಹಸ್ತರೇಖಾಶಾಸ್ತ್ರ ಇದೆ. ಆದರೆ ಫಾರ್ಮ್ ಹಿಸ್ಟ್ರಿ ಎಂಬುದಕ್ಕೆ ಫಾರ್ಮ್ ಅನ್ನೋದು ಲ್ಯಾಟಿನ್ ಭಾಷೆಯಿಂದ ಬಂದು ಇಂಗ್ಲಿಷ್ನವರು ಅದನ್ನು ಬಳಕೆಯಲ್ಲಿ ತಂದರು. ಹಾಗೆ ಆಮೇಲೆ ಇದು ಹಾಗೆ ಬೆಳೀತಾ ಬಂದು. ಆದರೆ ಕವಲೊಡೆದ ರೇಖೆ, 3 ಕವಲೊಡೆದ ರೇಖೆ, 2 ಕವಲೊಡೆದ ರೇಖೆ ಅಥವಾ ಈ ರೀತಿಯಲ್ಲಿ ಬಗ್ಗಿರುವ ರೇಖೆ ಹೀಗೆ ನಾವು ಮೊದಲು ಹೇಳ್ತಾ ಇದ್ದೀವಿ. ಆದರೆ ಬರುತ್ತಾ ಇಂಗ್ಲಿಷ್ ಅಕ್ಷರಗಳನ್ನೇ ನಾವು ಬಳಸ್ತಾ ಬಂದು ಇದರ ಫಲಗಳೇನು ಎಂಬುದನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ನಿಮ್ಮ ಜೊತೆ ವೈ ರೀತಿಯಲ್ಲಿ ಯಾವುದೇ ಒಂದು ಚಿಹ್ನೆ ಇದ್ದಾಗ ಆ ಚಿಹ್ನೆಯ ಫಲವೇನು, ಅದು ಉತ್ತಮವಾದ ಫಲವೇ, ಶುಭಕರವಾದ ಫಲವೇ, ಹಣ ತರುವ ಫಲವೇ, ಅಭಿವೃದ್ಧಿಯ ಸೂಚನೆಯೇ ಮುಂತಾದ ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದ್ರ ಜೊತೆಲೇ ಕೆಲವೊಮ್ಮೆ ಅಂತಹ ಚಿಹ್ನೆಗಳು ನಮ್ಮ ಜೀವನಕ್ಕೆ ಅಪಾಯವನ್ನು ತಂದೊಡ್ಡುವಂತಹ ಸೂಚನೆಯೂ ಆಗಿರ್ಬೋದು. ಅದು ಯಾವುದೆಂಬುದನ್ನು ತಿಳ್ಕೋಬೇಕು. ಅಂದ್ರೆ ಜೀವನದಲ್ಲಿ ಬದಲಾವಣೆಯನ್ನು ಬಯಸುತ್ತೇವೆ, ಜೀವನದಲ್ಲಿ ಸಾಕಷ್ಟು ರೀತಿಯಲ್ಲಿ ನಾವು ಜೀವನವನ್ನು ಕಟ್ಟಿರುತ್ತೇವೆ, ಅನುಭವಿಸಿರುತ್ತೇವೆ. ಆದರೆ ಇದನ್ನೆಲ್ಲವನ್ನೂ ತಿಳಿದುಕೊಳ್ಳಲು ನಮ್ಮ ಹಸ್ತದಲ್ಲಿರುವಂತಹ ಕೆಲವು ರೇಖೆಗಳು ನಮಗೆ ಸಹಾಯ ಮಾಡುತ್ತವೆ. ಅಂದ್ರೆ ನಾವು ಜೀವನದಲ್ಲಿ ಯಾವ ರೀತಿಯ ತೊಂದರೆಗಳನ್ನು ಅನುಭವಿಸಬಹುದು ಅಥವಾ ಸುಖವನ್ನು ಅನುಭವಿಸಬಹುದು ಎಂಬುದನ್ನ ನಾವು ಹಸ್ತ ನೋಡಿ ತಿಳಿಯಬಹುದು. ಅಂತಹ ಕೆಲವು ರೇಖೆಗಳು ನಮ್ಮ ಹಸ್ತದಲ್ಲಿದೆ. ಸಾಮಾನ್ಯವಾಗಿ ಹಸ್ತದಲ್ಲಿರುವಂತಹ ರೇಖೆಗಳು ನಮಗೆ ಉತ್ತಮವಾದಂತಹ ವಿಚಾರಗಳನ್ನು ತಿಳಿಸುತ್ತದೆ. ಹಾಗೆಯೇ ಕೆಲವೊಮ್ಮೆ ಕಹಿಯಾದ ನಮಗೆ ಜೀವನದಲ್ಲಿ ಬರುವ ಸಮಸ್ಯೆಗಳ ಬಗ್ಗೆಯೂ ತಿಳಿಸುತ್ತದೆ. ಅಂತಹ ಚಿಹ್ನೆಗಳು ಹಸ್ತದಲ್ಲಿರುತ್ತೆ. ಇವತ್ತು ನಾವು ವೈ ರೀತಿಯ ಚಿಹ್ನೆ ಬಂದರೆ, 1, 2, 3 ಕಡೆ ಬಂದರೆ ಅದರ ಫಲವೇನು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿರುವಾದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗುತ್ತದೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ, ಸಂತೋಷಕರವಾದಂತಹ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗಲೇ ನಿಮಗೆ ಸರಿಯಾಗಿ ಅರ್ಥ ಆಗೋದು. ಇಲ್ಲದಿದ್ದರೆ ಅನುಮಾನಗಳು ಮನಸ್ಸಿನಲ್ಲಿ ಉಳಿದು ಬಿಟ್ಟು ನಾನು ಏನು ತಿಳ್ಕೊಂಡೆ, ನಾನೇನು ಅವ್ರು ಹೇಳಿದ್ದೇನು ಅಂತ ಒಂಥರ ಗೊಂದಲ ಏರ್ಪಡುತ್ತೆ. ಆದ್ದರಿಂದ ಪ್ರತಿ ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನೀವು ವಾಟ್ಸಪ್ ಅಲ್ಲಿ ಶೇರ್ ಮಾಡಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಬಹುದು, ಅಥವಾ ಯೂಟ್ಯೂಬ್ ಅಲ್ಲೇ ಶೇರ್ ಮಾಡಬಹುದು, ಇಲ್ಲವೇ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಬಹುದು. ಈಗ ನಿಮಗೆ ಅನುಕೂಲ ಇರುವಂತಹ ಯಾವುದೇ ಒಂದು ಮಾಧ್ಯಮ ಇದ್ರೆ ಅದಕ್ಕೆ ನೀವು ಶೇರ್ ಮಾಡಬಹುದು. ಟೆಲಿಗ್ರಾಮ್ ಅಲ್ಲಿ ಮಾಡಬಹುದು. ಹಲವು ರೀತಿಯಲ್ಲಿ ನೀವು ಶೇರ್ ಮಾಡಿ ನಿಮ್ಮ ಬಂಧು ಬಳಗದವರಿಗೂ ಇದರ ಉಪಯೋಗ ಆಗುವಂತೆ ಮಾಡಿದ್ರೆ ಅದು ಒಳ್ಳೆಯ ಒಂದು ಕೆಲಸ ಎಂದು ಪರಿಗಣಿಸಬಹುದು. ಭವಿಷ್ಯ ತಿಳಿಯಬೇಕಂತ ತುಂಬಾ ಜನಕ್ಕೆ ತಮ್ಮ ಆಸಕ್ತಿ ಇದೆ, ಕುತೂಹಲವೂ ಇದೆ. ಆದರೆ ಅದಕ್ಕೆ ಏನು ಮಾಡಬೇಕೆಂಬಂತ ತಿಳಿಯುವುದೇ ಅವರಿಗೆ ಕಷ್ಟ ಆಗಿದೆ. ಅದಕ್ಕೆ ಯಾರನ್ನ ಭೇಟಿ ಆಗಬೇಕು, ಎಲ್ಲಿ ಭೇಟಿ ಆಗಬೇಕು, ಯಾರಿಂದ ಕೆಲಸ ಸರಿಯಾಗಿ ಉತ್ತರ ಸಿಗಲು ಸಾಧ್ಯ ಎಂಬುದನ್ನ ತಿಳಿಯುತ್ತಿಲ್ಲ. ಅಂತವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ, ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಷಯವನ್ನ, ಏನು ನಡೆದಿದೆ, ಏನು ನಡೆಯುತ್ತಿದೆ, ಮುಂದೇನಾಗುತ್ತದೆ ಎಂಬ ಎಲ್ಲಾ ವಿಚಾರಗಳನ್ನು ತಿಳಿಸುತ್ತೇವೆ. ಹಾಗೆಯೇ ಜೀವನದಲ್ಲಿ ಎದುರಾಗಬಹುದಾದ ಕಷ್ಟ ನಷ್ಟಗಳಿಗೆ ಪರಿಹಾರವೇನು ಎಂಬುದನ್ನು ಸೂಚಿಸುತ್ತೇವೆ.
ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಈಗ ನಾವು ಹೇಳುವಲ್ಲ, ಯಾವ ರೀತಿಯಲ್ಲಿ ನಮ್ಮ ಹಸ್ತದಲ್ಲಿರುವಂತಹ ವೈ ರೀತಿಯ ಚಿಹ್ನೆ, ಅಂದ್ರೆ ಇಂಗ್ಲಿಷ್ ಅಕ್ಷರದ ವೈ, ಕವಲೊಡೆದಿರುವಂತಹ ರೇಖೆ. ಈಗ ನೋಡಿ, ಹಸ್ತದ ಮಧ್ಯದಲ್ಲಿ ಇದು ನಮ್ಮ ಜ್ಞಾನ ರೇಖೆ, ಇದು ಜ್ಞಾನ ರೇಖೆ, ಇದು ಹೃದಯ ರೇಖೆ. ಇಲ್ಲಿ ಒಂದು ವೈ ಆಕಾರದ್ದು, ಅಂದರೆ ಈ ಹೃದಯ ರೇಖೆಯಿಂದ ಹೊರಟು ಅಲ್ಲ, ಈ ಜ್ಞಾನ ರೇಖೆಯಿಂದ ಹೊರಟು ಹೃದಯ ರೇಖೆಯ ಬಳಿ ಎರಡು ಕವಲಾಗಿ ಹೊಡೆದಿರುವಂತಹ ಒಂದು ರೇಖೆ ಇದ್ದರೆ, ಅಂದರೆ ಸಾಮಾನ್ಯವಾಗಿ ಈ ಎರಡು ಹೃದಯ ರೇಖೆ ಮತ್ತು ಜ್ಞಾನ ರೇಖೆಗಳ ಮಧ್ಯದಲ್ಲಿರುವಂತಹ ಒಂದು ವೈ ರೇಖೆ ಅಥವಾ ವೈ ಎಂಬ ಚಿಹ್ನೆ, ಕವಲೊಡೆದಿರುವ ರೇಖೆ ಇದ್ದರೆ ಅವರು ತುಂಬಾ ಬುದ್ಧಿವಂತರಾಗಿರುತ್ತಾರೆ, ಪ್ರತಿಭಾವಂತರಾಗಿರುತ್ತಾರೆ. ಅವರು ತಮ್ಮ ಕೆಲಸ ಕಾರ್ಯಗಳನ್ನ ಬುದ್ಧಿಶಕ್ತಿಯಿಂದ ಮಾಡಿ ಹೆಚ್ಚಿಗೆ ಲಾಭವನ್ನು ಪಡೆಯುತ್ತಾರೆ, ಹೆಚ್ಚಿಗೆ ಅನುಕೂಲವನ್ನು ಪಡೆಯುತ್ತಾರೆ, ಜೀವನದಲ್ಲಿ ಶ್ರೀಮಂತಿಕೆಯನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ ಎಂಬುದನ್ನ ಅದು ಸೂಚಿಸುತ್ತದೆ. ಅವರ ಜೀವನದಲ್ಲಿ ಅವರ ಬುದ್ಧಿಶಕ್ತಿಯಿಂದಲೇ ಅವರು ಹೆಚ್ಚಿನ ಆದಾಯವನ್ನು ಗಳಿಸಿ ಜೀವನದಲ್ಲಿ ಅವರು ಅಂದುಕೊಂಡಂತಹ ರೀತಿಯಲ್ಲಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಹಾಗೆ ಇವರು ಪ್ರಯತ್ನ ಪಟ್ಟರೆ, ಅವರಿಗೆ ಅದಕ್ಕೆ ಅರ್ಹತೆ ಇದ್ದರೆ, ಪ್ರಯತ್ನ ಪಟ್ಟರೆ ಸರ್ಕಾರಿ ಉದ್ಯೋಗಕ್ಕೆ ಸೇರಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿ ಅವರು ಜೀವನದಲ್ಲಿ ಮತ್ತಷ್ಟು ಸಂತೋಷಕರವಾದಂತಹ ಜೀವನ ನಡೆಸಲು ಸಾಧ್ಯ. ಅಂದರೆ ಅರ್ಹತೆ ಇದ್ದವರು ಇಂತಹ ಚಿಹ್ನೆ ಇದ್ದರೆ ಪ್ರಯತ್ನ ಪಟ್ಟರೆ ಅವರಿಗೆ ಉತ್ತಮವಾದಂತಹ ಸರ್ಕಾರಿ ಉದ್ಯೋಗ ದೊರೆಯುತ್ತದೆ ಎಂಬ ಸೂಚನೆಯನ್ನು ಅದು ಎಂಬುದನ್ನಾಗಿ ನಾವು ತಿಳಿಯಬೇಕು. ಇನ್ನು ಸೂರ್ಯ ಪರ್ವ ನಿಮ್ಗೆ ಗೊತ್ತಿದೆ, ಇದು ಸೂರ್ಯ ಪರ್ವ, ಇದು ಉಂಗುರ ಬೆರಳು, ಅದರ ಕೆಳಗಿರುವುದೇ ಸೂರ್ಯ ಪರ್ವ. ಇಲ್ಲಿ ಒಂದು ವೈ ಅಂದರೆ ಕವಲೊಡೆದ ರೇಖೆ, ಸೂರ್ಯ ರೇಖೆ ಆಗಿರ್ಬೋದು, ಆ ಕವಲೊಡೆದಿರಬೇಕು. ಕವಲೊಡೆದಿದ್ದರೆ ಅವರು ಪ್ರತಿಭಾವಂತರಾಗಿರುತ್ತಾರೆ ಹಾಗೂ ಕಲೆ, ಸಾಹಿತ್ಯ ಮುಂತಾದವುಗಳಲ್ಲಿ ಹೆಚ್ಚಿನ ಒಲವಿರುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಚಿಕ್ಕ ಮಕ್ಕಳಾಗಿರುವಾಗಲೇ ಅವರ ತಂದೆ ತಾಯಿ ಮಕ್ಕಳಲ್ಲಿ ಇಂತಹ ಚಿಹ್ನೆ ಇದ್ದರೆ, ಅವರಿಗೆ ಯಾವುದೇ ಕಲೆಯಲ್ಲಿ ಅವರಿಗೆ ಆಸಕ್ತಿ ಇದ್ದರೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅವರಲ್ಲಿರುವ ಪ್ರತಿಭೆಯನ್ನು ಬೆಳೆಸಿದರೆ ಮುಂದೆ ಅವರು ಉತ್ತಮ ಕಲಾವಿದರಾಗಿ ಅಥವಾ ನಟರಾಗಿ ಅಥವಾ ಸಾಹಿತಿಯಾಗಿ ಜೀವನದಲ್ಲಿ ಹೆಸರನ್ನು ಮಾಡುವಂತಹ ಸಾಧ್ಯತೆ ಇದೆ. ಆದರೆ ಇನ್ನು ಯಾರಿಗೂ ಪ್ರೋತ್ಸಾಹ ಸಿಗದೇ ಇದ್ದರೆ ಅವರು ಬೆಳೆದು ಯೌವನಕ್ಕೆ ಬಂದಾಗ ತಮ್ಮಲ್ಲಿರುವ ಪ್ರತಿಭೆಯ ಕನಸು ಹೊರಗೆ ಬರುತ್ತದೆ. ಅದಕ್ಕಾಗಿ ಅವರು ಪ್ರಯತ್ನಿಸುತ್ತಾರೆ. ಅಂದರೆ ಅವರು ಅವಾಗ ಯಾವುದೇ ರೀತಿಯ ತರಬೇತಿ ಪಡೆದಿರುವುದಿಲ್ಲ ಅಥವಾ ಅವರು ಪ್ರೋತ್ಸಾಹ ಸಿಕ್ಕಿರುವುದಿಲ್ಲ. ಆದ್ದರಿಂದ ಅವರಲ್ಲಿರುವ ಕಲೆ, ಪ್ರತಿಭೆ ಬೆಳೆಯಲು, ಅದನ್ನು ಹೊರತರಲು, ಪೂರ್ಣವಾಗಿ ಹೊರತರಲು ಸಾಧ್ಯವಾಗದೆ ಹೋಗುವುದು. ಆದ್ದರಿಂದ ಮಕ್ಕಳಾಗಿರುವಾಗಲೇ ಅದನ್ನು ಪತ್ತೆ ಮಾಡಿ ಅವರಿಗೆ ಅದಕ್ಕೆ ಬೇಕಾದಂತಹ ಸಲಹೆ ಸೂಚನೆಗಳನ್ನು ಕೊಟ್ಟು ಪ್ರೋತ್ಸಾಹ ಕೊಟ್ಟು ಅವರನ್ನು ಬೆಳೆಸ್ತಾ ಬಂದರೆ ಅವರು ಉತ್ತಮ ಕಲಾವಿದರಾಗುತ್ತಾರೆ, ಉತ್ತಮ ಸಾಹಿತ್ಯ ಆಗಬಹುದು. ಯಾವುದಾದ್ರೂ ರೀತಿಯಲ್ಲಿ ಮಾಡಿ ಅವರು ಕೀರ್ತಿವಂತರಾಗುತ್ತಾರೆ, ಖ್ಯಾತಿಯನ್ನು ಗಳಿಸುತ್ತಾರೆ, ಹಣವನ್ನು ಸಂಪಾದಿಸುತ್ತಾರೆ, ಆಸ್ತಿಯನ್ನು ಸಂಪಾದಿಸುತ್ತಾರೆ ಎಂಬುದರ ಸೂಚನೆಯಾಗಿದೆ. ಅಂದರೆ ಇದು ಪೂರ್ಣ ಫಲ ಪಡೆಯಬೇಕಾದ್ರೆ ಅವರಿಗೆ ಪ್ರತಿಭೆ ಇರುವಂತಹ ಮೊಳಕೆಯಲ್ಲಿ, ಅಂದರೆ ಅವರು ಬಾಲಕರಾಗಿರುವಾಗಲೇ ಅವರು ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಪ್ರೋತ್ಸಾಹ ಕೊಟ್ಟರೆ ಅವರು ಉತ್ತಮವಾದ ಕಲಾವಿದರಾಗಿ ಪೂರ್ಣ ಫಲವನ್ನು ಅನುಭವಿಸುತ್ತಾರೆ ಎಂಬುದನ್ನ ನಾವು ತಿಳಿಯುವ. ಅದರ ಜೊತೆಯಲ್ಲಿ ಅವರ ಭಾಗ್ಯರೇಖೆಯು, ಈ ಭಾಗ್ಯರೇಖೆಯು ಉತ್ತಮವಾಗಿದ್ದರೆ ಅವರು ಅದರಲ್ಲಿ ಜೀವನವನ್ನ ಸಾಕಷ್ಟು ಅನುಭವಿಸಿ ಸುಖ ಜೀವನವನ್ನು ನಡೆಸುತ್ತಾರೆ ಎಂಬುದರ ಸೂಚನೆಯಾದಾಗಿದೆ. ಇನ್ನು ಶನಿ ಪರ್ವ ನಿಮ್ಗೆ ಗೊತ್ತಿದೆ, ನಡು ಬೆರಳ ಕೆಳಗಿರುವುದೇ ಶನಿ. ಆ ಶನಿ ಪರ್ವದ ಕೆಳಗೆ, ಶನಿ ಬೆರಳಿನ ಕೆಳಗೆ ಇರುವಂತಹ ವೈ ಆಕಾರದ್ದು ಅಥವಾ ವೈ ಅಂತ ತೋರುವಂತಹ ಚಿಹ್ನೆ ಇದ್ದರೆ ಅವರು ಮುಪ್ಪಿನಲ್ಲಿ ಹೆಚ್ಚಿನ ಹಣ ಸಂಪಾದನೆ ಮಾಡಿ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಅಂದರೆ ಅವರು ಮುಪ್ಪಿನಲ್ಲಿ ಸುಖವಾಗಿರುತ್ತಾರೆ. ಅವರ ಜೀವನ ಮುಪ್ಪಿನಲ್ಲಿ ಒಂದು 60 ವರ್ಷ ದಾಟಿದ ಮೇಲೆ ಅವರಲ್ಲಿ ಉತ್ತಮವಾದಂತಹ ಹಣಕಾಸಿನ ಸ್ಥಿತಿ ಉತ್ತಮಗೊಳ್ಳುತ್ತದೆ, ಅವರ ಜೀವನ ಸ್ಥಿತಿ ಉತ್ತಮಗೊಳ್ಳುತ್ತದೆ, ಶಾಂತಿ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಅದೇ ತರ ಚಂದ್ರ ಪರ್ವದಲ್ಲಿ ಈ ಕಡೆಯಿಂದ ನಮ್ಮ ಚಂದ್ರ ಪರ್ವದಲ್ಲಿ ಇಲ್ಲಿ ಪ್ರವಾಸಿ ರೇಖೆ ಇರುತ್ತೆ. ಆ ಪ್ರವಾಸಿ ರೇಖೆ ಶುರುವಾಗಿದ್ದೆ ವೈ ಆಕಾರದಿಂದ ಶುರುವಾಗಿದ್ದರೆ ಅವರು ನೆಗೆಟಿವ್ ಫಲವನ್ನು ಅನುಭವಿಸುತ್ತಾರೆ. ಆ ರೀತಿಯ ಚಿಹ್ನೆಗಳಿರುವುದು ಪ್ರವಾಸ ಹೋಗುವಾಗ ಅಪಾಯವಾಗುವಂತ ಸಾಧ್ಯತೆ ಇದೆ, ಅಥವಾ ಪ್ರಯಾಣದಲ್ಲಿ ಅಪಾಯವಾಗುವಂತ ಸಾಧ್ಯತೆ ಇದೆ. ಆ ರೀತಿಯ ಚಿಹ್ನೆ ಇದ್ದವರು ಹೊರದೇಶಕ್ಕಾಗಿ ಯಾವುದೇ ಕೆಲಸ ಕಾರ್ಯಗಳಿಗಾಗಿ ಹೋಗದೇ ಇರುವುದೇ ಒಳ್ಳೆಯದು. ಯಾಕಂದರೆ ಅವರು ಹೊರದೇಶಕ್ಕೆ ಹೋದರೆ ಅವರಿಗೆ ಯಾವುದೇ ರೀತಿಯಲ್ಲೂ ಉತ್ತಮವಾದ ಕೆಲಸ ದೊರೆಯುವುದಿಲ್ಲ, ಕೂಡಲೇ ವಾಪಸ್ ಬಂದು ಬಿಡಬೇಕು.
ಬಂದುಬಿಡುವ ಸಾಧ್ಯತೆ ಇದೆ. ಯಾಕಂದ್ರೆ ಅವರ ಜೀವನ ಸುರಕ್ಷಿತವಾಗಿರುವುದಿಲ್ಲ. ಅಂದರೆ ಅವರಿಗೆ ಯಾವುದೇ ಒಂದು ವಿದೇಶಕ್ಕೆ ಹೋಗಿ ಕೆಲಸ ಮಾಡಿ ಅಥವಾ ಬಿಸಿನೆಸ್ ಮಾಡಿ ಅವರು ಹೆಚ್ಚಿನ ಆದಾಯವನ್ನು ಗಳಿಸಬೇಕೆಂಬ ಆಸೆ ಇದ್ದವರು ಯಾವತ್ತೂ ಅವರಿಗೆ ಅಂತಹ ಅವಕಾಶಗಳು ಇರುವುದಿಲ್ಲ ಎಂಬುದನ್ನ ತಿಳ್ಕೋಬೇಕು. ಹಾಗೆ ನೋಡಿ, ಅದರಿಂದ ಅವರು ಎಚ್ಚರವಾಗಿರಬೇಕು. ತಮ್ಮ ಪ್ರವಾಸ ಮತ್ತು ಪ್ರಯಾಣದ ಬಗ್ಗೆ ಯಾವಾಗಲೂ ಎಚ್ಚರವಾಗಿರಬೇಕೆಂಬುದು ಅದರ ಸೂಚನೆ. ಇನ್ನು ಹೃದಯ ರೇಖೆ, ಈ ಹೃದಯ ರೇಖೆ ಇದೆ ನೋಡಿ, ಈ ಹೃದಯ ರೇಖೆ ಇಲ್ಲಿಗೆ ಬಂದು, ಇದು ನಮ್ಮ ಹೃದಯ ರೇಖೆ ಇಲ್ಲಿ ಬಂದು, ಅಂದ್ರೆ ಗುರುಪರ್ವದಲ್ಲಿ ಬಂದು ಎರಡು ಆಗಿ ಕವಲೊಡೆದು ಅದು ವೈಯಾಕಾರದಿಂದ ಕೊನೆಗೊಂಡಿದ್ದರೆ ಅವರು ಸಹ 60 ವರ್ಷದ ಬಳಿಕ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡಿ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಜೀವನ ಸುಖಕರವಾಗಿರುತ್ತದೆ. ಅವರು ಧನಾಭಿವೃದ್ಧಿ ಆಗುತ್ತದೆ, ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುತ್ತಾರೆ ಎಂಬುದನ್ನ ನಾವು ಇದರಿಂದ. ಇವರು ಸ್ನೇಹ ಜೀವಿಗಳಾಗಿರುತ್ತಾರೆ. ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣುತ್ತಾರೆ. ಮನೆಯಲ್ಲೂ ಇವರು ಎಲ್ಲರನ್ನೂ ಅಕ್ಕರೆಯಿಂದ ಪ್ರೀತಿ ವಿಶ್ವಾಸ ನಡೆಸಿಕೊಳ್ಳುತ್ತಾರೆ. ಅವರೆಲ್ಲರ ಬಗ್ಗೆಯೂ ಅವರು ತುಂಬಾ ಕೇರ್ ತೆಗೆದುಕೊಳ್ತಾರೆ. ಅಂದ್ರೆ ಎಲ್ಲವನ್ನು ಅವರು ಸ್ನೇಹದಿಂದಲೇ ನೋಡುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಇವರಿಗೆ ವೃದ್ಧಾಪ್ಯದಲ್ಲಿ ಹಣ ಬಂದು ಸೇರುತ್ತೆ, ಸಾಕಷ್ಟು ಹಣ ಇರುತ್ತೆ, ಸುಖವಾದ ಜೀವನ ನಡೆಸುತ್ತಾರೆ. ಹಾಗೆ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು ಅವರು ಜೀವನಾಭಿವೃದ್ಧಿಯನ್ನ ಕಾಣುತ್ತಾರೆ. ಇನ್ನು ಹೃದಯ ರೇಖೆ ಶನಿ ಪರ್ವದ ಕೆಳಗೆ ಇದು ಶನಿ ಪರ್ವ ಇಲ್ಲಿ ಕೆಳಗೆ, ಈ ಶನಿ ಪರ್ವದ ಕೆಳಗೆ ಬಂದು ಮೂರು ಕವಲು ತ್ರಿಶೂಲ ಚಿಹ್ನೆ, ಮೂರು ಕವಲಾಗಿದ್ದು ಒಂದು ಕೆಳಗೆ ಬಂದಿರುತ್ತೆ, ಯಾವುದಕ್ಕೆ ಒಂದು ಕೆಳಗಡೆಗೆ ಬಂದಿರುತ್ತೆ, ಒಂದು ಮೇಲ್ಗಡೆ ಹೋಗಿದ್ದು ಒಂದು ಬಂದಿರುತ್ತೆ. ಅವರು ಸಹ 60 ವರ್ಷದ ಬಳಿಕ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡಿ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಜೀವನ ಸುಖಕರವಾಗಿರುತ್ತದೆ. ಅವರು ಧನಾಭಿವೃದ್ಧಿ ಆಗುತ್ತದೆ, ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುತ್ತಾರೆ ಎಂಬುದನ್ನ ನಾವು ಇದರಿಂದ ತಿಳಿಯಬಹುದು. ಇವರು ಸ್ನೇಹ ಜೀವಿಗಳಾಗಿರುತ್ತಾರೆ. ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣುತ್ತಾರೆ. ಮನೆಯಲ್ಲೂ ಇವರು ಎಲ್ಲರನ್ನೂ ಅಕ್ಕರೆಯಿಂದ ಪ್ರೀತಿ ವಿಶ್ವಾಸ ನಡೆಸಿಕೊಳ್ಳುತ್ತಾರೆ. ಅವರೆಲ್ಲರ ಬಗ್ಗೆಯೂ ಅವರು ಕೇರ್ ತೆಗೆದುಕೊಳ್ತಾರೆ. ಅಂದ್ರೆ ಎಲ್ಲವನ್ನು ಅವರು ಸ್ನೇಹದಿಂದಲೇ ನೋಡುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಇವರಿಗೆ ವೃದ್ಧಾಪ್ಯದಲ್ಲಿ ಹಣ ಬಂದು ಸೇರುತ್ತೆ, ಸಾಕಷ್ಟು ಹಣ ಇರುತ್ತೆ, ಸುಖವಾದ ಜೀವನ ನಡೆಸುತ್ತಾರೆ. ಹಾಗೆ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು ಅವರು ಜೀವನಾಭಿವೃದ್ಧಿಯನ್ನ ಕಾಣುತ್ತಾರೆ. ಇನ್ನು ಒಳ್ಳೆಯ ಸ್ಥಾನಮಾನಗಳನ್ನು ಪಡೆಯುತ್ತಾರೆ. ರಾಜಕೀಯದಲ್ಲಿ ಬೆಳೆಯಲು ಅವರಿಗೆ ತುಂಬಾ ಭವಿಷ್ಯವಿದೆ. ರಾಜಕೀಯದಲ್ಲೂ ಅವರಿಗೆ ಉತ್ತಮ ಭವಿಷ್ಯವಿದೆ. ಇಂತಹ ಇದ್ದವರು ಅವರು ರಾಜಕೀಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಅವರಿಂದ ಊರಿಗೂ ಊರಿನ ಜನರಿಗೂ ಅನುಕೂಲವಾಗುತ್ತೆ. ಹಾಗೆ ಅವರು ದೊಡ್ಡ ಹುದ್ದೆಗೆ ಏರುವಂತಹ ಸಾಧ್ಯತೆಯೂ ಇರುತ್ತೆ ಎಂಬುದನ್ನ ನಾವು ಇದರಿಂದ ತಿಳ್ಕೋಬಹುದು. ಹೀಗೆ ನಾವು ಹಲವಿಧದಲ್ಲಿ ನಮ್ಮ ಹಸ್ತದಲ್ಲಿರುವಂತಹ ಇಂತಹ ರೇಖೆಗಳು, ಕವಲೊಡೆದ ರೇಖೆಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನ ತಿಳ್ಕೊಂಡೆ. ಇವರಿಗೆ ಅಧಿಕಾರ, ಸ್ಥಾನಮಾನಗಳು ಎಲ್ಲವೂ ಸಿಗುತ್ತದೆ ಎಂಬುದನ್ನ ನಾವು ತಿಳಿಯಬಹುದು. ಇನ್ನು ಹೃದಯ ರೇಖೆಯು ಶನಿ ಪರ್ವದಲ್ಲಿ, ಹೃದಯ ರೇಖೆ ಶನಿ ಪರ್ವದ ಕೆಳಗೆ ಇಲ್ಲಿಗೆ ನಿಂತು ಹೋಗಿದ್ದರೆ ಅವರಿಗೆ ಹಲವಾರು ರೋಗಗಳು ಬಂದು ನರಳುವಂತ ಸಾಧ್ಯತೆ ಇದೆ. ನಷ್ಟ ಅನುಭವಿಸುವಂಥದ್ದು, ಅಥವಾ ಜೀವನದಲ್ಲಿ ಯಾವುದೇ ವ್ಯಾಪಾರ ವ್ಯವಹಾರ ತೊಡಗಿದ್ದರು ಅದರಲ್ಲಿ ನಷ್ಟ ಅನುಭವಿಸಿ ಅವರು ವ್ಯಾಪಾರ ವ್ಯವಹಾರವನ್ನು ನಿಲ್ಲಿಸಿಬಿಟ್ಟು ಅವರು ಸಾಲದಲ್ಲಿ ಮುಳುಗಬೇಕಾದಂತಹ ಸಾಧ್ಯತೆ ಇದೆ ಎಂಬುದನ್ನ ನಾವು ತಿಳ್ಕೊಳ್ಳೋಣ. ಹೀಗೆ ಹಸ್ತದಲ್ಲಿ ಕೆಲವು ರೇಖೆಗಳು ಜೀವನದಲ್ಲಿ ಯಾವ ರೀತಿಯಲ್ಲಿ ನಮಗೆ ಬದಲಾವಣೆಯನ್ನು ತರುತ್ತದೆ, ನಮ್ಮ ಜೀವನ ಯಾವ ರೀತಿ ಬದಲಾಗುತ್ತೆ, ಹಣವಂತರಾಗುವುದು, ದುಡ್ಡನ್ನು ಸಂಪಾದನೆ ಮಾಡಬಹುದು, ಮುಂತಾದ ಎಲ್ಲಾ ವಿಚಾರಗಳು ಇದರಿಂದ ನಾವು ತಿಳಿಯುತ್ತದೆ. ಇಂತಹ ವಿಚಾರಗಳು ಇನ್ನೂ ಇದೆ. ನಾವು ಕೆಲವು ವಿಚಾರಗಳನ್ನು ಮಾತ್ರ ಇವತ್ತು ಮುಂದಿನ ವಿಡಿಯೋದಲ್ಲಿ ಹೇಳಿದ್ದೇವೆ. ಇದಕ್ಕಿಂತ ಹೆಚ್ಚಿನ ವಿಷಯಗಳು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತವೆ. ಆದ್ದರಿಂದ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ನಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂಬುದು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರಿಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ.
ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಎಲ್ಲಾ ವಿವರವನ್ನ ಹುಟ್ಟಿದಾಗಿನಿಂದ ಕೊನೆಯವರೆಗೆ, ಈಗ ನಡೆಯುತ್ತಿರುವೇನು, ಮುಂದೆ ಏನಾಗುತ್ತೆ, ಹಿಂದೆ ಏನು ನಡೆದಿತ್ತು, ಹಾಗೂ ಬರುವ ಕಷ್ಟ ನಷ್ಟಗಳಿಗೆ ಪರಿಹಾರವೇನು ಮುಂತಾದ ಎಲ್ಲಾ ವಿಚಾರಗಳನ್ನು ತಿಳಿಸುತ್ತೇವೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.